ನಮಸ್ಕಾರ ಸ್ವಾಮಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾತಾಡ್ತಾ ಇರೋದು ಯಾವುದೇ ಸೂಪರ್ ಬೈಕ್ ಬಗ್ಗೆ ಅಲ್ಲ. ಇದೇ ನಮ್ಮ ಕಿಂಗ್ ಆಫ್ ದ ರೋಡ್. ಪ್ರತಿ ಊರಲ್ಲಿ ಪ್ರತಿ ಹಳ್ಳಿಲಿ ನೋಡ್ಬೋದಾಗಿರುವಂಥ ಈ ಗಾಡಿ ಬಂದು ಸ್ಪ್ಲೆಂಡರ್. ಮೇಜರ್ಲಿ ಇದು ಸ್ಟಾರ್ಟ್ ಆಗೋದು ಬಂದು 1994. ಇದು ಬಂದು ಹೀರೋ ಮತ್ತು ಹೋಂಡಾ ಅವರ ಜಾಯಿಂಟ್ ವೆಂಚರಲ್ಲಿ ಸ್ಟಾರ್ಟ್ ಆಗಿದ್ದ 2ನೇ ಬೈಕು. ಇಬ್ಬರದ್ದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ನೋಡಬೇಕು ಅಂದರೆ 1984 ಟು 2011 ಗಂಟೆ ಇವ್ರು ಜಾಯಿಂಟ್ ವೆಂಚರ್ ರಿಜಿಸ್ಟರ್ ಆಗಿದ್ದರು. ಇವರಿಬ್ಬರು ಫಸ್ಟು ಜಾಯಿಂಟ್ ಆಗಿ ಮಾಡಿದ ಫಸ್ಟ್ ಗಾಡಿ ಬಂದು CD100. ಈ 1985 CD100 ಸ್ಟಾರ್ಟ್ ಮಾಡಿದ್ರು. ಆಮೇಲೆ 1994 ಅದನ್ನು ಸ್ಟಾಪ್ ಮಾಡಿ ಅದೇ ವರ್ಷದಲ್ಲಿ ಈ ಗಾಡಿನ ತಂದರು. ಈ ಗಾಡಿ ಇಂಜಿನು ಬಗ್ಗೆ ಹೇಳಬೇಕು ಅಂದರೆ 97.2 cc ಇಂಜಿನು, 7.4 ಹಾರ್ಸ್ ಪವರು, 7.95 ನ್ಯೂಟನ್ ಮೀಟರ್ ಟಾರ್ಕ್ ವಿತ್ ಬೆಸ್ಟ್ ಫ್ಯೂಯಲ್ ಎಫಿಷಿಯನ್ಸಿ. ಅದೆಲ್ಲ ಸೈಡ್ಗೆ ಇಕ್ಕಿದ್ರೆ ಈ ಗಾಡಿನ ಪರ್ಪಸ್ಲಿ ಮಾಡಿದ್ದು ಫ್ಯಾಮಿಲಿ ಯೂಸೇಜ್ಗೋಸ್ಕರ. ಇದರಲ್ಲಿ ಇದ್ದದ್ದು ಫ್ಯೂಯಲ್ ಎಫಿಷಿಯನ್ಸಿ ಬಂದರೆ ಇದರಲ್ಲಿ ಒಂದು ಟ್ಯಾಗ್ಲೈನ್ ಇಕ್ಕೊಂಡೇ ಮಾರ್ಕೆಟ್ ಒಳಗಡೆಗೆ ಬಂದರು, ಫಿಲ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್ ಅಂತ. ಇಷ್ಟು ವರ್ಷ ಆದ್ರೂ ಈ ಗಾಡಿ ಬಂದು 60-70 ಕಿಲೋಮೀಟ್ರ್ ಅಂತೂ ಪಕ್ಕಾ ಕೊಡುತ್ತೆ. ಈ ಗಾಡಿ ಕಸ್ಟಮರ್ನ ಹೆಂಗೆ ಅಕ್ವೈರ್ ಮಾಡಿಕೊಂಡ್ರು ಅಂದರೆ 6 ವರ್ಷದಲ್ಲೇ ಕಸ್ಟಮರ್ನ ಎಷ್ಟು ಅಕ್ವೈರ್ ಮಾಡಿಕೊಂಡ್ರು ಅಂದರೆ 2000 ಮೋಸ್ಟ್ ಸೆಲ್ಲಿಂಗ್ ಬೈಕ್ ಇನ್ ದ ವರ್ಲ್ಡ್ ಆಯಿತು. ಈ ಗಾಡಿನ ಕಾಲದ ತಕ್ಕಂಗೆ ಚೇಂಜ್ ಮಾಡ್ಕೊಂಬಂದರು. 2000 ಸ್ಪ್ಲೆಂಡರ್ ಪ್ಲಸ್ ಅಂತ ಬಿಟ್ಟರು. 2005 ಸೂಪರ್ ಸ್ಪ್ಲೆಂಡರ್ 125 ಗಾಡಿನೂ ಬಿಟ್ಟರು. ಈ ಇಂಜಿನ್ ಬಂದು ಎಲ್ಲ ಗಾಡಿಗಿಂತ ವಿಚಿತ್ರವಾಗಿರುತ್ತೆ. ಸಿಲಿಂಡರು ಮಲಗಿಸ್ಬಿಟ್ಟಿರ್ತಾರೆ, ಹೆಂಗೆ ಅಂದರೆ ಬಾಕ್ಸ್ ಇಂಜಿನ್ ಬರುತ್ತಲ್ಲ ಆ ಥರ. ಮತ್ತು ಇವರು ಹೋಂಡಾ ಮತ್ತು ಹೀರೋ ಪಾರ್ಟ್ನರ್ಶಿಪ್ಪು 2011 ಎಂಡ್ ಆಗಿಬಿಡುತ್ತೆ. ಎಂಡ್ ಆಗಾಮೇಲೆ ಅವರು ಅವ್ರ ದೇಶಕ್ಕೆ ವಾಪಸ್ ಹೋಗ್ತಾರೆ. 2014 ಐಸ್ಮಾರ್ಟ್ ಅಂತ ಈ ಗಾಡಿನ ಬಿಡ್ತಾರೆ. ಇದೇ ಎಷ್ಟು ಇದಿರುತ್ತೆ ಅಂದರೆ ಎಲ್ಲ ಸಿಗ್ನಲ್ ನಿಂತ್ಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಗಾಡಿ ಆಫ್ ಆಗೋದು, ಎಲ್ಲ ಟೆಕ್ನಾಲಜಿನ ಡೆವಲಪ್ ಮಾಡಿಕೊಂಡು ಇದನ್ನು ಇವಾಗ ಗಂಟ ಮೇಂಟೈನ್ ಮಾಡ್ಕೊಂಡು ಬರ್ತಾವ್ರೆ. ಏನಕ್ಕೆ ಇದು ಬೈಕು ಇಷ್ಟೊಂದು ಫೇಮಸ್ ಆಯಿತು ಅಂದರೆ ಒಂದು ಮೈಲೇಜ್ ಕಾರಣ, ಇನ್ನೊಂದು ಬಂದು ಲೋ ಮೇಂಟೆನೆನ್ಸು. ಈ ಪಾರ್ಟ್ಸ್ ಬಂದು ಇಂಡಿಯಾದಲ್ಲಿ ಎಲ್ಲನ ಸಿಗುತ್ತೆ, ಅದು ಯಾರನ್ನ ರಿಪೇರಿ ಮಾಡ್ಬೋದು. ಈ ಚಿಕ್ಕ ಚಿಕ್ಕ ಗ್ಯಾರೇಜಲ್ಲೂ ರಿಪೇರಿ ಮಾಡ್ಬೋದು, ಬೇರೆ ಗಾಡಿ ಕಳ್ತಾರ ಶೋರೂಮ್ಗೆ ಎತ್ಕೊಂಡೋಗಿ ಕೊಡಬೇಕು ಅಂತ ಏನಿಲ್ಲ. ಗಾಡೀಲಿ ಬಂದು ಟೈರ್ ಸೈಜ್ ಬಂದು 18 ಇಂಚಸ್ಸು, ಮತ್ತು 2 ಬ್ರೇಕೂ ಡಮ್ ಬ್ರೇಕೇ ಬರುತ್ತೆ. ಇದರಲ್ಲಿ ಡಿಸ್ಬ್ರೇಕ್ ಇಲ್ಲ. ಇವಾಗ ಹೊಸ ವರ್ಷನಲ್ಲಿ ಡಿಸ್ಪ್ಲೇ ಬರ್ತಾ ಇರ್ಬೋದು. ಆಮೇಲೆ ಇವಾಗ ಮಾಡರ್ನ್ ಎರಾ ಅಂತ ಸ್ಪ್ಲೆಂಡರ್ಗೆ ಮಾಡ್ತಾವ್ರೆ. ಇದರಲ್ಲಿ ಬ್ಲೂಟೂತು ಎಲ್ಲ ಡಿಜಿಟಲ್ದೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ. ಮೊನ್ನೆ ಈ GST ಕಮ್ಮಿ ಆಯ್ತಲ್ವಾ, ಆವಾಗ ಒಂದೇ ಮಂತಲ್ಲಿ 5 ಲಕ್ಷ ಬೈಕ್ ಯೂನಿಟ್ಸ್ನ ಇಂಡಿಯಾದಲ್ಲಿ ಸೇಲ್ ಮಾಡೋರೆ ಪರ್ 1 ಮಂತ್. ಈ 1920 2 ಸ್ಟ್ರೋಕು ಜಾಸ್ತಿ ಹವಾ ಮಾಡ್ತಿತ್ತು. RX ಅಂತೂ ಇನ್ನೂ ಜಾಸ್ತಿ ಮಾಡ್ತಿತ್ತು. ಅದು ಬಂದು ಎಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡ್ತಂದರೆ ಎಲ್ಲ ಯೂತ್ಸೂ RX ಇಂದನೇ ಹೋಗೋರು. ಬಟ್ ಒಬ್ಬ ಫ್ಯಾಮಿಲಿ ಪರ್ಸನ್ ಆಗಿ ಗಾಡಿ ಇರ್ತಾ ಇರಲಿಲ್ಲ. ಅದಕ್ಕೆ ಇವು ಮಾರ್ಕೆಟಲ್ಲಿ ಗಾಡಿ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ಹೀರೋ ಮತ್ತು ಹೋಂಡಾ ಸೇರಿ ಸ್ಪ್ಲೆಂಡರ್ ಸ್ಟಾರ್ಟ್ ಮಾಡಿದ್ರು. ಈ ಸ್ಪ್ಲೆಂಡರ್ ಹೆಂಗಿತ್ತು ಅಂದರೆ, ಲೈಕ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಬ್ಯಾಕ್ ಬೆಂಚರ್ ಹುಡುಗಂಗೆ RX ಬೇಕು, ಫ್ರಂಟ್ ಬೆಂಚರ್ ಹುಡುಗಂಗೆ ಸ್ಪ್ಲೆಂಡರ್ ಬೇಕು, ಇಲ್ಲಾಂದರೆ ಅಪ್ಪಂದಿರಿಗೆಲ್ಲ ಸ್ಪ್ಲೆಂಡರ್ ಬೇಕು, ಮಕ್ಳದಿರಿಗೆಲ್ಲ RX ಬೇಕು. ಹಿಂಗಿತ್ತು ಆವಾಗ ಟ್ರೆಂಡು. ಇಲ್ಲಿಗಿಂದ ಪಂಜಾಬಲ್ಲೆಲ್ಲ ಈ ಗಾಡಿಗಳನ್ನಂತೂ ಸಕ್ಕದಾಗಿ ಮಾಡಿಫಿಕೇಷನ್ ಮಾಡಿಸ್ತಾರೆ. ದೊಡ್ಡ ದೊಡ್ಡ ಟಯರ್ ಹಾಕ್ಸಿ, ದೊಡ್ಡ ದೊಡ್ಡ ಸ್ಪೀಕರ್ ಹಾಕ್ಸಿ ಎಲ್ಲ ಸಕ್ಕದಾಗಿ ಮಾಡಿಸ್ತಾರೆ. ಆ ಥರ ಇವಾಗೂ ಈ ಟ್ರೆಂಡನ್ನು ಫಾಲೋ ಆಗ್ತಾವ್ರೆ. ಈ ಗಾಡೀಲಿರೋ ಪರ್ಫಾರ್ಮೆನ್ಸು ಅವ್ರಿಗೂ ಇಷ್ಟ ಆಗುತ್ತೆ. ಈ ಗಾಡಿ ಡ್ಯೂರಬಿಲಿಟಿ ಒಂದು ಸಕ್ಕದಾಗಿರೋದು. ಹೆಂಗಂದರೆ ಹಳ್ಳಿ ರೋಡ್ ಆದ್ರೂ ಸೈ, ಸಿಟಿ ರೋಡ್ ಆದ್ರೂ ಸೈ, ಸಕ್ಕದಾಗಿ ಎಲ್ಲ ಕಡೆನೂ ನುಗ್ತಿತ್ತು. ಇವಾಗೂ ಎಷ್ಟೋ ರೈತರು ಈ ಥರ ಗಾಡಿನೇ ಯೂಸ್ ಮಾಡ್ತಾನೆ ಅವರೇ. ಈ ಗಾಡಿ ಸೀಟ್ ಕಂಫರ್ಟ್ ಅಂತೂ ಸಕ್ಕದಾಗೈತೆ. ಆರಾಮಾಗಿ 3 ಜನ ಕೂತ್ಕೊಂಡು ಹೋಗ್ಬೋದು ಈ ಗಾಡೀಲಿ. ಇದರಲ್ಲಿರೋ ಸಸ್ಪೆನ್ಷನ್ ಬಂದು ಸ್ವಲ್ಪ ಚೆನ್ನಾಗಿದೆ, ಬಟ್ ಸ್ವಲ್ಪ ಆಡಿದೆ. ನಾನು ಗ್ಯಾರಂಟಿ ಕೊಡ್ತೀನಿ, ಇದರಲ್ಲಿರೋ ಇಂಜಿನ್ನು 10-15 ವರ್ಷ ಆದ್ರೂ ಕೈ ಕೊಡಲ್ಲ ಗುರು, ಪಕ್ಕ.
ಇವಾಗ ಬರ್ತಾ ಇರೋ ಗಾಡಿಗಳಲ್ಲಿ ಸ್ಪ್ಲೆಂಡರಲ್ಲಿ ಇಂಟರ್ಗೆಟಿಕ್ ಬ್ರೇಕಿಂಗ್ ಸಿಸ್ಟಮ್ ಐತೆ. ಇವಾಗ ರೇರ್ ಬ್ರೇಕನ್ನು ನೀವು ಹಿಡಿದ್ರೆ ಆಟೋಮೆಟಿಕ್ಕಾಗಲಿ ಫ್ರಂಟ್ ಬ್ರೇಕನ್ನು ಚೂರನ್ನ ಕಂಟ್ರೋಲ್ ಮಾಡಿಕೊಂಡು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡೋ ಗಾಡಿಗಳಿದು. ಇದರಲ್ಲಿರೋ ನೆಗೆಟಿವ್ಸ್ ಹೇಳಬೇಕು ಅಂದರೆ, ಹಳೆ ಗಾಡಿಗಳಿಂದ ಹಿಡಿದು ಹೊಸ ಗಾಡಿಗಳಿಗಂಟ ಸೇಮ್ ಡಿಸೈನ್ನೇ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಬರ್ತಾವ್ರೆ. ಬೇರೆ 100 cc ಬೈಕ್ಗಳೆಲ್ಲ ಇವಾಗ ಟಿ ವಿ ಎಸ್ ರೈಡರು, ಇದು ಪ್ಲಾಟಿನಾ, ಇದೆಲ್ಲ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತೆ. ಇದು ನೋಡಿದ್ರೆ ಅದೇ ಡಿಸೈನ್ನೇ, ಬಾಕ್ಸ್ ಡಿಸೈನ್ನೇ ಇವತ್ತು ಗಂಟ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಬರ್ತಾವ್ರೆ. ಈ ಕಸ್ಟಮರ್ಗಳಿಗೆ ಅಟ್ರಾಕ್ಟಿವ್ ಆಗಿ ಈ ಗಾಡಿ ಕಾಣಿಸ್ತಾ ಇಲ್ಲ. ಈ ಗಾಡೀಲಿ ಬಂದು ವೈಬ್ರೇಷನ್ ಜಾಸ್ತಿ. ಒಂದು 70-80 ಹೋದರೆ ಹ್ಯಾಂಡ್ಲು ಫುಲ್ಲು ಶೇಕ್ ಆಗಿ ಹೋಗ್ಬಿಡುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೇಜರ್ಲಿ ಗಾಡೀಲಿರೋ ಟೈರ್ ಸೈಜು ಸಖತ್ ಚಿಕ್ಕದಾಗೈತೆ. ಇದೇನೋ ಮೈಲೇಜಿಗೆ ಯೂಸ್ ಆಗ್ಬೋದು, ಬಟ್ ಯಾವುದೋ ಸ್ಪೀಡಲ್ಲಿ ಹೋಗೋವಾಗ ಟರ್ನ್ ಹೊಡಿಯೋವಾಗ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಐತೆ. ಈ ಗಾಡೀಲಿ ಇವಾಗ ಗಂಟ ಬೇಸಿಕ್ ಸಸ್ಪೆನ್ಷನ್ನೇ ಯೂಸ್ ಮಾಡ್ತಾವ್ರೆ. ಯಾವ್ದಾನ ಹಳ್ಳಾಗಿಲ್ಲ ಬಂದ್ಬಿಟ್ರೆ ಬೆನ್ನೋ ಜಾಸ್ತಿ ಎತ್ಕೊಳೋ ಚಾನ್ಸಸ್ ಜಾಸ್ತಿ ಐತೆ ಈ ರೈಡರ್ಗಳಿಗೆ. ಫ್ರೆಂಡ್ಸ್, ಎಲ್ಲ ಗಾಡಿಲೂ ನೆಗೆಟಿವ್ಸ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಬಟ್ ಈ ಗಾಡಿಗಳಲ್ಲೂ ನೆಗೆಟಿವ್ಸ್ ಇತ್ತು ಹೇಳಿದ್ದೀನಿ. ಇದೇನೇ ನೆಗೆಟಿವ್ಸ್ ಇದ್ರೂ ಈ ಗಾಡಿ ಬಂದು 0 ರೇಟೆಡ್ ಗಾಡಿ. ಯಾರೂ ಏಟ್ ಮಾಡೋಕ್ಕೋಗಲ್ಲ ಈ ಗಾಡಿನ. ಇವತ್ತು ಗಂಟ 30 ವರ್ಷದಲ್ಲಿ 13 ಮಿಲಿಯನ್ ಬೈಕ್ಸ್ಗಿಂತ ಜಾಸ್ತಿ ಬೈಕ್ಸ್ನ ಹೀರೋ ಅವರು ಸೆಲ್ ಮಾಡೋರೆ. ಸೇಮ್ ಈ ಗಾಡಿನಲ್ಲೂ ಎಷ್ಟೊಂದು ಜನ ಜೀವನಗಳು ಕಟ್ಕೊಂಡವ್ರೆ, ಎಷ್ಟೊಂದು ಜನ ಜೀವನಗಳು ಕಟ್ಕೊತಾವ್ರೆ. ಈ ಗಾಡಿಗಳು ಹಳ್ಳೀಲಿ ಜಾಸ್ತಿ ಉಪಯೋಗ ಬರುತ್ತೆ. ಎಷ್ಟೇ ಲೋಡ್ ಹಾಕ್ಕೊಂಡು ಎಷ್ಟೇ ಕಚ್ಚಡವಾಗಿರೋ ರೋಡಲ್ಲೂ ಕೂಡ ಈ ಗಾಡಿನ ಈಸಿಯಾಗಿ ತಗೊಂಡೋಗ್ಬೋದು. ಕೊನೆಯದಾಗಿ ನಾನು ಹೇಳೋ ಬಯಸೋದು ಬಂದು, ಈ ಮಾರ್ಕೆಟಿಗೆ ಎಷ್ಟೇ ಮಾಡ್ರನ್ ಆಗಿರೋ ಟೆಕ್ನಾಲಜಿ ಆಗಿರೋ ಬೈಕ್ಸ್ಗಳು ಬಂದೋದ್ರೂ ಈ ಥರ ಬೈಕು ಮುಂದೆ ಯಾವುದಕ್ಕೂ ಸಮಯ ಸಾಟಿ ಇಲ್ಲ. ಎಷ್ಟೋ ಜನದ ಪ್ರೀತಿಗಳು ಇನ್ನೂ ಈ ಬೈಕಲ್ಲಿ ಇನ್ನೂ ಉಳಿದಿದೆ. ಇದು ಬರೀ ಮಿಷಿನ್ ಅಲ್ಲ, ಎಷ್ಟೋ ಕೋಟ್ಯಾದಿ ಜನರಿಗೆ ಒಂದು ಭಾವನೆ. ಇದು ಕಮ್ಮಿ ಬಜೆಟಲ್ಲಿ ಜಾಸ್ತಿ ಮೈಲೇಜ್ ಕೊಡುವ ಗಾಡಿ ಅಂದರೆ ನಂಬಿಕೆ ಇರುವ ಗಾಡಿನ ನೀವು ಇನ್ನೂ ತಗೊಬೇಕು ಅಂದರೆ ಕಣ್ಮುಚ್ಕೊಂಡು ಈ ಗಾಡಿನ ತಗೊಬೋದು. ಎಲ್ಲ ವೀಕ್ಷಕರಿಗೆ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಸ್ಪ್ಲೆಂಡರ್ ಅನುಭವ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟೆಡ್ ಬೈಕ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇಂಟ್ರೆಸ್ಟೆಡ್ ಬೈಕ್ ಈ ರಿವ್ಯೂಸ್ ಮಾಡೋಣ. ಅಷ್ಟೊತ್ತು ಗಂಟ ಗುಡ್ ಬೈ, ರೈಡ್ ಸೇಫ್. खत्म, बाय बाय, टाटा, गुड बाय, गया.